ನಿಮಗೆ ಗೊತ್ತಿರೋ ಹಾಗೆ 2026 SLC ಎಕ್ಸಾಮಿಗೆ ಅರ್ಜಿ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. SLC ಎಕ್ಸಾಮ್ 2026 ಇದು. ಸೊ ಇವಾಗಲೇ ಅರ್ಜಿ ಓಪನ್ ಇದೆ. ಸೊ ನೀವು KSEAB ವೆಬ್ಸೈಟ್ಗೆ ಹೋಗಿ ಅಲ್ಲಿ ರಿಪೀಟರ್ಸ್ ಆರ್ PF ಅಂತ ಇರುತ್ತೆ. ನೀವು ಪ್ರೈವೇಟ್ ಫ್ರೆಷರ್ಸ್ ಅಲ್ಲ, ಸೊ ಆ ಆಪ್ಷನ್ಗೆ ಹೋಗಿ ಅಲ್ಲಿ ರಿಜಿಸ್ಟರ್ ಆಪ್ಷನ್ನ ತೊಗೊಳ್ಳಿ. ರಿಜಿಸ್ಟರ್ ಆಪ್ಷನ್ ಇಲ್ಲಿ ಟಾಪಲ್ಲಿ ಬರುತ್ತೆ. ಸೊ ಅದನ್ನು ತೊಗೊಳ್ಳಿ. ನೆಕ್ಸ್ಟು ಸ್ಟೆಪ್ 2 ಅಲ್ಲಿ ನಿಮ್ಗೆ ಕೇಳುತ್ತೆ ರಿಪೀಟರ್ಸ್ ಅಥವಾ ಪ್ರೈವೇಟ್ ಫ್ರೆಶ್ ಕ್ಯಾಂಡಿಡೇಟ್ ಅಂತ. ಪ್ರೈವೇಟ್ ಫ್ರೆಶ್ ಕ್ಯಾಂಡಿಡೇಟ್ ಕೊಟ್ಟು ನಿಮ್ಮ ಫೋನ್ ನಂಬರ್, ಮೇಲ್ ID ಮತ್ತು ಪಾಸ್ವರ್ಡನ್ನು ಹಾಕಿ. ಗೆಟ್ OTP ಕೊಡಿ. ಫೋನಿಗೆ OTP ಬರುತ್ತೆ ಫೋನ್ ನಂಬರ್ಗೆ, ಆ OTPನ ಹಾಕಿ. ನೆಕ್ಸ್ಟು ಅದೇ ಮೊಬೈಲ್ ನಂಬರ್ನ ಹಾಕಿ ಗೆಟ್ OTP ಕೊಟ್ಟು ಲಾಗಿನ್ ಮಾಡಿ. ನೆಕ್ಸ್ಟ್ ಈ ಥರ ಪೇಜಸ್ ಓಪನ್ ಆಗುತ್ತೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಏನೆಲ್ಲ ಡೀಟೇಲ್ಸ್ ಕೇಳುತ್ತೆ ಎಲ್ಲ ಇದೆ. ಸೊ ಅದನ್ನು ನೋಡಿಕೊಂಡು ಕಂಟಿನ್ಯೂ ಮಾಡಿಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡೀಟೇಲ್ಸಲ್ಲಿ ಯೂಸರ್ ನೇಮ್ ಅಂದರೆ ಕ್ಯಾಂಡಿಡೇಟ್ ನೇಮ್, ನಿಮ್ಮ ನೇಮು, ಅಮ್ಮನ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ಮೀಡಿಯಮ್ ನಿಮ್ಮದು ಕನ್ನಡ ಮೀಡಿಯಮಲ್ಲಿ ಇದೆ ಅಥವಾ ಇಂಗ್ಲೀಷ್ ಮೀಡಿಯಮ್ ಅಂಥೇಳಿ, ರಿಲಿಜನ್ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ ಯಾವುದಾದ್ರೂ ಅದು, ಜೆಂಡರಲ್ಲಿ ಮೇಲಾ ಫೀಮೇಲಾ, ನೆಕ್ಸ್ಟ್ ಕೆಟಗರಿ ಕಾಸ್ಟ್ ಯಾವುದು, OBC ಕೆಟಗರಿ 1 ಅಂತ ಇದೆ, ಅಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ಕಮ್ ರೇಂಜ್ ಕೇಳುತ್ತೆ. ಸೊ ನಿಮ್ಮದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಎಷ್ಟಿದೆ ಅದನ್ನ ಹಾಕಿ. ನೆಕ್ಸ್ಟ್ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಏನು ಕಂಪಲ್ಸರಿ ಇಲ್ಲ, ರೆಡ್ಡಲ್ಲಿ ಈ ಥರ ಸ್ಟಾರಲ್ಲಿದೆಯಲ್ಲ ಇದು ಮಾತ್ರ ಕಂಪಲ್ಸರಿ. ಸೊ RD ನಂಬರಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ನ ಹಾಕಿ. ನೆಕ್ಸ್ಟ್ ಫಿಸಿಕಲ್ ಕಂಡೀಷನಲ್ಲಿ ಯು ಡಿಸೇಬಲ್ಡ್ ಆದರೆ ಎಸ್ ಕೊಡಿ, ಅದರ್ವೈಸ್ ನೋ ಕೊಡಿ. ನೆಕ್ಸ್ಟು ಫೀಸ್ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು ಇಲ್ಲಿ ಫೋನ್ ನಂಬರ್, ಪೇರೆಂಟ್ಸ್ ಫೋನ್ ನಂಬರ್ ಇದೆ, ಅಲ್ಲಿ ಫೋನ್ ನಂಬರ್ನ ಮೆನ್ಷನ್ ಮಾಡಿ. ನೆಕ್ಸ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಡಿಸೆಬಿಲಿಟಿ ಇದ್ದರೆ ನಿಮ್ಮದು ಅಲ್ಲಿ UDID ನಂಬರ್ನ ಹಾಕಬೇಕು ಎಸ್ ಕೊಟ್ಟು, ಆಯಿತಾ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ನಿಮ್ಮದು ತೊಗೊಳ್ಳಿ ಎನಿ ಕಾಂಬಿನೇಷನಲ್ಲಿ. ಸೊ ಇಲ್ಲಿ ಇದೆ ಇಂಗ್ಲೀಷು ಆರ್ ಎಕ್ಸಮ್ಟೆಡ್ 3 ಥರ್ಡ್ ಲ್ಯಾಂಗ್ವೇಜ್. ಸೊ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು. ಈಗ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿದ್ದರೆ ಫಸ್ಟ್ ಒನ್ ಕ್ಲಿಕ್ ಮಾಡಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದ್ದರೆ ಸೆಕೆಂಡ್ ಒನ್, ಥರ್ಡ್ ಲ್ಯಾಂಗ್ವೇಜ್ ಆದರೆ ಥರ್ಡ್ ಒನ್ನ ಕ್ಲಿಕ್ ಮಾಡಿ, ಆಯಿತಾ. ಸಬ್ಜೆಕ್ಟ್ ಕಾಂಬಿನೇಷನಲ್ಲಿದೆ. ಸೊ ನಾರ್ಮಲಿ ಯಾವುದು ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಆಮೇಲೆ ಸೋಷಿಯಲ್ ಸೈನ್ಸ್ ಇರುತ್ತೆ, ಆಮೇಲೆ ಸೋಷಿಯಲಜಿ ಇರುತ್ತೆ, ಸರಿಯಾ. ಸೊ ಅವು 3 ಯಾವುದ್ರಲ್ಲಿ ಬರುತ್ತೆ. ಇವಾಗ 4ನೇ ನೋಡಿ, ಸೋಷಿಯಲಜಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ಸೈನ್ಸ್. ಸೊ ಅದು ನಿಮ್ಮ ಕೆಟಗರಿ ಆಗಿದ್ದರೆ ಅದಕ್ಕೆ ಇಲ್ಲಿ ಸೆಲೆಕ್ಟ್ ಕಾಂಬಿನೇಷನಲ್ಲಿ ಟಿಕ್ ಕೊಡಿ. ನೆಕ್ಸ್ಟು ಅದಾದಮೇಲೆ ಫೋಟೋ ಮತ್ತು ಸಿಗ್ನೇಚರ್ ಕೇಳುತ್ತೆ. ಸೊ ಫೋಟೋ 60ರಿಂದ 80 KB ಒಳಗಿರಬೇಕು, ಸಿಗ್ನೇಚರ್ 20ರಿಂದ 50 KB ಒಳಗಿರಬೇಕು. ಅದನ್ನ ಹಾಕಿ ಸೇವ್ ಕೊಟ್ಟು ಪ್ರಿವ್ಯೂ ಕೊಡಿ. ಪ್ರಿವ್ಯೂಯಲ್ಲಿ ಫುಲ್ ಡೀಟೇಲ್ಸ್ ಬರುತ್ತೆ, ಒಮ್ಮೆ ನೋಡಿಕೊಳ್ಳಿ. ಅದಾದಮೇಲೆ ಇಲ್ಲಿ ನೀವು ಎಕ್ಸಾಮ್ಗೆ ಅಪಿಯರ್ ಆಗುತ್ತೀರಾ ಕೇಳುತ್ತೆ. ಸೊ ಇದು ಡಿಸ್ಟ್ರಿಕ್ಟ್ ವಾಯ್ಸ್ ಇದೆ, ಉಡುಪಿ ಡಿಸ್ಟ್ರಿಕ್ಕು ತೊಗೊಳ್ತೇನೆ. ಆಮೇಲೆ ಇಲ್ಲಿ ತಾಲೂಕು, ನಿಮ್ಮದು ಯಾವ ತಾಲೂಕಿದೆ ಆ ತಾಲೂಕು ತೊಗೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ದಾವಣಗೆರೆ, ಬಾಗಲಕೋಟೆ, ಹಾಗೆ ಯಾವ ತಾಲೂಕಿಗಿದ್ರೆ ತೊಗೊಳ್ಬೋದು. ನೆಕ್ಸ್ಟು ಪ್ರೂಫ್ ಆಫ್ ಬರ್ತ್ ಕೇಳುತ್ತೆ. ಸೊ ಬರ್ತ್ ಸರ್ಟಿಫಿಕೇಟಿಗೆ ಪ್ರೂಫು, ಆಮೇಲೆ ಅಡ್ರೆಸ್ಸಿಗೆ ಪ್ರೂಫು, ಆಮೇಲೆ ಡಿಸೆಬಿಲಿಟಿಗೆ ಪ್ರೂಫ್ ಕೇಳುತ್ತೆ. ಸೊ ಡಿಸೇಬಲ್ ಇದ್ದರೆ UDID ಕಾರ್ಡನ್ನು ಹಾಕಿ. ನೆಕ್ಸ್ಟ್ ಬರ್ತ್ ಸರ್ಟಿಫಿಕೇಟು ಹಾಕ್ಬೋದು, ಪ್ರೂಫ್ ಆಫ್ ಬರ್ತಿಗೆ, ಅಡ್ರೆಸ್ಸಿಗೆ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು. ಇದೆಲ್ಲ ಆದಮೇಲೆ ಒಂದ್ಸಲ ನೋಡ್ಕೊಳ್ಳಿ. ಅದಾದಮೇಲೆ I agree ಕೊಟ್ಟು ಡಿಕ್ಲೇರ್ ಮಾಡಿ. ನೆಕ್ಸ್ಟ್ ಈ ಥರ ಪೇಜಿಗೆ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್, ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನೀವು ಬೇಕಿದ್ದರೆ ಡೌನ್ಲೋಡ್ ಬೇಕಾದ್ರೆ ಮಾಡ್ಕೊಳ್ಬೋದು ಅಪ್ಲಿಕೇಶನ್ನ ಇಲ್ಲಿ, ಆಯಿತಾ. ನೆಕ್ಸ್ಟ್ ಕೊಟ್ಟರೆ ಅಲ್ಲಿ ಪೇಮೆಂಟ್ ಆಪ್ಷನಿಗೆ ಹೋಗುತ್ತೆ. ಅಪ್ಲಿಕೇಶನ್ ನಂಬರ್, ಡೀಟೇಲ್ಸ್ ಬರುತ್ತೆ. ಆನ್ಲೈನ್ ಪೇಮೆಂಟ್ ಅಂತ ಈ ಥರ ರೇಡಿಯೋ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಪೇಮೆಂಟ್ ಆಪ್ಷನಿಗೆ ಹೋಗುತ್ತೆ. ಸೊ ATM ಕಾರ್ಡ್ ಥ್ರೂ ಮಾಡ್ಬೋದು, ಇಲ್ಲ ಕ್ರೆಡಿಟ್ ಕಾರ್ಡ್ ಥ್ರೂ ಮಾಡ್ಬೋದು. ನೆಕ್ಸ್ಟು ಅದಾದಮೇಲೆ ಅದು ವೆರಿಫಿಕೇಷನಿಗೆ ಹೋಗುತ್ತೆ, ಅದರ ಸ್ಟೇಟಸನ್ನು ನೀವು ನೋಡ್ಕೊಳ್ಬೋದು. ಸೊ ಡೀಟೇಲ್ಡ್ ವೀಡಿಯೋಗೆ ನನಗೆ ಯಾವುದು ಫೈಲ್ ಬರಲಿಲ್ಲ, ಬಂದರೆ ನಾನು ನಿಮಗೆ ಕ್ಲಿಯರಾಗಿ ವಿಡಿಯೋ ಮಾಡ್ತೇನೆ. ಸೊ ಇದು ಜಸ್ಟ್ ಈಗ ನಾನು ಅವ್ರದ್ದು ಬ್ರೋಷರ್ ಏನು ಕೊಟ್ಟಿದ್ದಾರೆ ಅದರ ವಾಯ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೋಡಿ, ಸೊ ಒಮ್ಮೆ ಕ್ಲಿಯರಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಸೊ ಪ್ರಿವ್ಯೂನ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಈ ಥರ ಪ್ರೊಸೀಜರ್ ಇರುತ್ತೆ ನೀವು ಫ್ರೆಶ್ ಅಪ್ಲಿಕೇಶನ್ ಹಾಕ್ತಿದ್ರೆ SLC ಎಕ್ಸಾಮಿಗೆ, ಕರ್ನಾಟಕ SLC ಬೋರ್ಡಿಗೆ. ಸೊ ಒಮ್ಮೆ ನೋಡ್ಕೊಳ್ಳಿ. ಥ್ಯಾಂಕ್ ಯು.